ಅಹಮದಾಬಾದ್ ಏರ್ ಇಂಡಿಯಾದ ಟ್ರಾಜಿಡಿ ದುರಂತ ಡಿಎನ್ಎ ಪರೀಕ್ಷೆಗಳ ದೃಢೀಕರಣ ಆಗಬೇಕಾಗಿದೆ. ಡಿಎನ್ಎ ಪರೀಕ್ಷೆಯ ವರದಿ ಬರೋಕೆ ಒಟ್ಟು 72 ಗಂಟೆ ಬೇಕಾಗುತ್ತೆ. ಅಹಮದಾಬಾದ್ ಏರ್ ಟ್ರಾಜಿಡಿಯಲ್ಲಿ 6 ಶವಗಳನ್ನು ಹಸ್ತಾಂತರ ಮಾಡಲಾಗಿದೆ. ಡಿಎನ್ಎ ಪರೀಕ್ಷೆಗಳ ದೃಢವಾಗಿರೋ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ತಡ ಮಾಡಿಕೊಳ್ತಾ ಇಲ್ಲ. ಎಲ್ಲರ ಡಿಎನ್ಎ ಪೂರ್ಣ ಆದ ನಂತರವೇ ಎಲ್ಲವನ್ನೂ ಕೂಡ ನಾವು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇಲ್ಲ. ಬದಲಾಗಿ ರಿಪೋರ್ಟ್ ಬಂದ ಹಾಗೆ ಆ ಬಾಡಿಗಳನ್ನು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಭಾಗಶಃ ಸುಟ್ಟ ಗಾಯಗಳಿಂದಾಗಿ ಗುರುತು ಹಚ್ಚಲಿಕ್ಕೆ ಸಾಧ್ಯವಾಗಿರುವಂತಹ ಮೃತದೇಹಗಳನ್ನು ಕೂಡ ಡಿಎನ್ಎಗೆ ಒಳಪಡಿಸಿದ್ದಾರೆ. ಸೊ ಅದು ಈಗ ಆಲ್ರೆಡಿ ಕನ್ಫರ್ಮ್ ಆಗಿರುವಂತಹ 6 ಬಾಡಿಗಳನ್ನು ಕುಟುಂಬಸ್ಥರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಉಳಿದಂತೆ ಡಿಎನ್ಎ ಪರೀಕ್ಷೆಯ ರಿಪೋರ್ಟ್ ಬರಲಿಕ್ಕೆ 72 ಗಂಟೆ ಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗಾಗಲೇ 6 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ ಅಂತ ಅಂದರೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರ ಮೃತದೇಹನ ಅಥವಾ ಆ ಒಂದು ಮೆಡಿಕಲ್ ಕಟ್ಟಡ ಏನಿತ್ತು ಹಾಸ್ಟೆಲ್ ಅಲ್ಲಿದ್ದಂಥವರ ಮೃತದೇಹನ ಯಾರ್ದದು, ಅದರ ಬಗ್ಗೆ ಇನ್ಫಾರ್ಮೇಷನ್? ದಿವ್ಯಾ, ಈಗ ಇದರಲ್ಲಿ ಎಲ್ಲವೂ ಕೂಡ ಕಾಲೇಜ್ ಆಗಿರುವಂಥದ್ದು, ಮಿಕ್ಸಪ್ ಆಗಿರುವಂಥದ್ದು, ಯಾರ DNA ಮ್ಯಾಚ್ ಆಗ್ತಾ ಇದ್ದಾವೆ ಆ ಮೃತದೇಹಗಳನ್ನು ಸದ್ಯಕ್ಕೆ ಹಸ್ತಾಂತರಿಸುವಂಥ ಕೆಲಸಗಳನ್ನ ಆಗ್ತಾ ಇದೆ. ನೋಡಿ, ಇಲ್ಲಿ ವಿಮಾನ ದುರಂತ ಆದ ಬಳಿಕ ಎಲ್ಲ ಮೃತದೇಹಗಳನ್ನು ಹೊರ ತೆಗೆಯಲಾಗಿದೆ. ಇದು ಕಟ್ಟಡದ ಅವಶೇಷಗಳಲ್ಲಿದ್ದಂಥ ಮೃತದೇಹಗಳನ್ನು ಅಥವಾ ವಿಮಾನದಲ್ಲಿದ್ದವರು ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೃತದೇಹಗಳು ಕೂಡ ಬಹುತೇಕ ಸುಟ್ಟು ಕರಕಲಾಗಿರುವಂಥದ್ದು. ಅವರ ಕುಟುಂಬಸ್ಥರ DNA ಏನು ಸ್ಯಾಂಪಲ್ಗಳನ್ನು ಪಡ್ಕೊಂಡಿದ್ದಾರೆ, ಯಾವ ಸ್ಯಾಂಪಲ್ಗಳು ಯಾವ ದೇಹದ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಅವುಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತ ಕೆಲಸ ಆಗ್ತಾ ಇದೆ. ನಿನ್ನೆ ಆ ಘಟನೆ ಆದ ಬಳಿಕ ಒಂದಿಷ್ಟು ಜನರ ಸ್ಯಾಂಪಲ್ಗಳನ್ನು ತಡರಾತ್ರಿ ತೆಗೆದುಕೊಳ್ಳುವಂತ ಕೆಲಸವನ್ನಾಗಿತ್ತು. ಅದನ್ನ ಈಗ ಪರಿಶೀಲನೆಗೆ ಒಳಪಡಿಸಿದ ಬಳಿಕ ಯಾವ ಮೃತದೇಹಕ್ಕೆ ಅದು ಮ್ಯಾಚ್ ಆಗಿತ್ತು ಆ ಮೃತದೇಹಗಳ ಪೈಕಿ ಈಗ 6 ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಕೆಲಸ ಆಗಿದೆ. 265ರಲ್ಲಿ 6 ತೆಗೆದು ಈಗ ಬಾಕಿ ಉಳಿದಂತ ಮೃತದೇಹಗಳೇನಿದಾವೆ ಇವುಗಳ ಪರೀಕ್ಷೆಗಳನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಈಗಾಗಲೇ ಎಲ್ಲ ಕುಟುಂಬಸ್ಥರ ಏನು DNA ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಇದರ ವರದಿ ಬರಲಿಕ್ಕೆ ಈಗ ಕಾಯ್ತಾ ಇದ್ದಾರೆ. ಈ ವರದಿಗಳು ಬಂದ ಬಳಿಕ ಮತ್ತೆ ಇವು ಯಾವೆಲ್ಲ ಮೃತದೇಹಗಳಿಗೆ ಮ್ಯಾಚ್ ಆಗ್ತವೆ ಆ ವರದಿಗಳನ್ನು ಸಿಂಕ್ ಮಾಡಿ ಅದಾದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಬಹುಶಃ ಮುಂದಿನ 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆಗಳಿದಾವೆ. ಹಂತವಾಗಿ ಎಲ್ಲ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಒಪ್ಪಿಸುವಂತ ಕೆಲಸಗಳು ಕೂಡ ಆಗುತ್ತೆ. ದಿವ್ಯಾ.